ಅವ್ನು ಇದ್ರೆ ನೆಮ್ಮದಿಯಾಗಿರ್ಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ಜಿಮ್ ಬಗ್ಗೆ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾರಿಗಾದ್ರೂ ಲೈಫಲ್ಲಿ ಬೇಜಾರಿದ್ರೆ ಜಿಮ್ಗೆ ಬರೋಕ್ಕೆ ಡಿಸೈಡ್ ಆಗಿಬಿಡಿ. ಇಲ್ಲಿ ಬಂದ್ರೆ ಪಕ್ಕ ನಿಮ್ಮ ಲೈಫ್ ಅಂತೂ ಚೇಂಜ್ ಆಗೋಗುತ್ತೆ. ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಇರ್ಬೋದು, ಬಟ್ ಡೈಲಿ ಬಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಪಕ್ಕ ನೀವೇ ಇಷ್ಟಪಡ್ತೀರಾ ಮತ್ತೆ ಜಿಮ್ಗೆ ಬರೋಕ್ಕೆ. ವೀಕ್ಲಿ 6 ದಿನ ಮಾಡಿದ್ರೆ ನೀವು 2 ಸಲ ಫುಲ್ ಬಾಡಿನ ವರ್ಕೌಟ್ ಮಾಡ್ಬೋದು. ಅದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ಪ್ರಶಾಂತ್ ಅವರೇ, ಜಿಮ್ ಬಗ್ಗೆ ನಿಮ್ಮ ಅನಿಸಿಕೆ? ಎಕ್ಸಸೈಸ್ ಮಾಡೋಕ್ಕೂ ಮುಂಚೆ ವಾರ್ಮ್ ಅಪ್ ಮಾಡಬೇಕು. ಕೈಗಳಿಗೆ ಫ್ರೀ ಮಾಡ್ಕೋಬೋದು. ಪುಷ್ ಡೇ ಮಾಡ್ತಾ ಇದ್ದೀವಿ. ಫಸ್ಟ್ ಎಕ್ಸಸೈಸ್ ಬಂದು ಪುಷಪ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಎಷ್ಟು ಜನ ಜಿಮ್ಮಿಗೆ ಬರ್ತಾರೆ ಡೈಲಿ ಅಂತ. ಇವ್ರಿಗೆಲ್ಲ ಗೊತ್ತಾಗಿದೆ ಹೆಲ್ತ್ ಬಗ್ಗೆ ಹೆಂಗೆ ಕೇರ್ ಮಾಡಬೇಕು, ಎಷ್ಟು ಅಡ್ವಾಂಟೇಜ್ ಇದೆ ಜಿಮ್ಮಿಂದ ಅಂತ. ಬನ್ನಿ ಫಸ್ಟ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಈ ಎಕ್ಸಸೈಸ್ ಹೆಸರು ಬಂದು ಡಂಬಲ್ ಬೆಂಚ್ ಪ್ರೆಸ್ ಅಂತ. ಇದು ಬಂದು ಚೆಸ್ಟು ಮತ್ತು ಶೋಲ್ಡರು ಜೊತೆಗೆ ಟ್ರೈಸಿಪ್ಸ್ ಕವರ್ ಆಗುತ್ತೆ. ಪ್ರತಿ ಎಕ್ಸಸೈಸು 12 ಸಲ ಮಾಡಿ 3 ಸೆಟ್ ಮಾಡಬೇಕು. ಸಾಧಿಸಿದ ಹಾಗೆ ಕಾಣ್ತಾ ಇದೆ ಅವರ ಮುಖದಲ್ಲಿ, ಸಾಧಿಸಿದ ಭಾವನೆ. ಎಲ್ಲರೂ ಜಿಮ್ಗೆ ಹೋಗ್ತಾರೆ ಅಂತ ನಾವು ಜಿಮ್ಗೆ ಹೋಗ್ಬೋದು. ಹಂಗೇನಾ? ಹಂಗೆ ವರ್ಕೌಟ್ ಮಾಡಬೇಕಾದ್ರೆ ನಿಮ್ಮ ಅನಿಸಿಕೆ ಹೆಂಗಿದೆ ಏನು ಅಂತ ಹೇಳ್ಬೋದಾ? ವರ್ಕೌಟ್ ಇದೆ ಮಚ್ಚ, ದೇಹದಿಂದ ಬೆವರಿಳಿದ್ರೆ ಎಲ್ಲದಕ್ಕೂ ಒಳ್ಳೆಯದು. ಅದು ನಮ್ಮ ಫ್ರೆಂಡು ಅನಿಸಿಕೆ. ನೋಡಿ ಇವರೇ ಪ್ರೋ ಪ್ಲೇಯರು. ಮೊನ್ನೆ ಅರ್ಧ kg ಎತ್ತಿದ್ದ. 12 5 kg ಬರ್ತಾರೆ. ಇವಾಗ 12.5 ಆಗಿದೆ ನೋಡಿ. ನಿಮ್ಮಂತ ಬೆಳೆದು ಅಂತ ಹೇಳಿದ್ರೆ ಇದ್ವೇನಾ? ಅದು. ಬನ್ನಿ ಸೆಕೆಂಡ್ ಎಕ್ಸಸೈಸು ಡಂಬಲ್ ಶೋಲ್ಡರ್ ಪ್ರೆಸ್ಸು ಮಾಡೋಣ. ಇದು ಬಂದು ಟಾರ್ಗೆಟ್ ಮಸಲ್ಲು ಶೋಲ್ಡರ್ಗೆ, ಸೆಕೆಂಡ್ರಿ ಮಸಲ್ಲು ಅಪ್ಪರ್ ಚೆಸ್ಟು ಮತ್ತು ಟ್ರೈಸೆಪ್ಸ್ಗೆ ವರ್ಕ್ ಆಗುತ್ತೆ. ಅವನ ಮುಖದಲ್ಲಿ ನೋಡಿ, ಮುಖದಲ್ಲಿ ಮಂದಹಾಸ. ನಾ ಅಣ್ಣನ ಎನರ್ಜಿ ಮುಗೀತು ಅಂತ ಅಂದ್ಕೊಂಡೆ, ನೋಡಿದ್ರೆ ಅಣ್ಣ 7ವರೆಗೆ ಬಂದರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ವರ್ಕೌಟ್ ಮಾಡಿ ಸುಸ್ತಾದರೆ ಬಂದು ಒಂದು ಗ್ಲಾಸ್ ನೀರು ಕುಡಿತಾ ಇರಬೇಕು. ಮುಟ್ಟಿದಲ್ಲಿ ನೀರು ಅದು ಮ್ಯಾಟ್ರು. ಇನ್ನೊಂದು ಸಲ ಗಟ್ಟಿಯಾಗಿ. ಪಾಪ ನಮ್ಮ ಫ್ರೆಂಡು ಹೊಸಬ್ನ ಗೊತ್ತಾಗಿಲ್ಲ, ಏನು ಅನ್ಕೋಬೇಡಿ. ನೋಡು ಮಚ್ಚ, ನೋಡಿ ನಮ್ಮ ಜಿಮ್ನ ದ್ರೋಣಾಚಾರ್ಯ ಇದ್ದಂಗೆ ಅವರು. ಈ ಎಕ್ಸಸೈಸ್ನ ಚೆಸ್ಟ್ ಫ್ಲೈ ಮಿಷನ್ ಅಂತಾರೆ. ಇದು ಒಂದು ಚೆಸ್ಟ್ ಇನ್ನರ್ ಪಾರ್ಟ್ಗೆ, ಇದು ಚೆಸ್ಟ್ ಒಂದು ಶೇಪ್ ತರ್ಸೋಕ್ಕೆ ಯೂಸ್ ಆಗುತ್ತೆ. ಫುಲ್ ಪುಷ್ ಫುಲ್. ಇಬ್ಬರು ಘಟಾನುಘಟಿಗಳು. ಒಬ್ಬ ಮುಖ ಡೇ 1 ಫಿನಿಶ್ ಆಗಿದೆ. ನಾಳೆ ಸಿಗೋಣ ಡೇ 2 ಅಲ್ಲಿ. ಜಿಮ್ ವರ್ಕೌಟ್ ಆಗಿದ ತಕ್ಷಣ ಸಪ್ಲಿಮೆಂಟ್ಸ್ ಟೈಮ್ ಬಂತು. ನಾವು ಇದನ್ನು ಪ್ರೀ ವರ್ಕೌಟ್ಗಾದರೂ ತಗೋಬೋದು, ಇಲ್ಲಾಂದರೆ ಪೋಸ್ಟ್ ವರ್ಕೌಟ್ಗೂ ತಗೋಬೋದು. ಮಸಲ್ ಗೇನ್ಗೆ ಪಕ್ಕ ಪ್ರೋಟೀನ್ ಶೇಕು ಇಲ್ಲಾಂದರೆ ಈ ಥರ ಸಪ್ಲಿಮೆಂಟ್ಸ್ ಪಕ್ಕ ತಗೋಬೇಕಾಗತ್ತೆ. ಬೆಳಗ್ಗೆ 2 ಮೊಟ್ಟೆ ತಿಂತೀನಿ. ಬಾಳೆಹಣ್ಣು ಈ ಥರ ಏನಾದರೂ ಎಕ್ಸ್ಟ್ರಾ ಇದ್ದರೆ ಹಾಕೋಬೋದು. ಬಾಳೆಹಣ್ಣಲ್ಲಿ ಸಿಕ್ಕಾಪಟ್ಟೆ ಕ್ಯಾಲರೀಸ್ ಇರುತ್ತೆ. ಇದು ವೆಯ್ಟ್ ಗೈನ್ ಆಗೋರಿಗೆ ತುಂಬ ಮುಖ್ಯ. ಬೇಕಾದರೆ 1 ಇಲ್ಲಾಂದರೆ 2 ಹಾಕ್ಕೋಬೋದು, ನಿಮ್ಮ ಇಷ್ಟ. ಹಂಗೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಕ್ಯಾಪ್ ಹಾಕಿ ಸ್ವಿಚ್ ಆನ್ ಮಾಡಿ
ಶುರು. ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ರೆಡಿ ಆಗೋಯ್ತು ಗುರು ನಮ್ಮ ಸಪ್ಲಿಮೆಂಟ್, ಮಾಸ್ ಗೈನಿಂಗ್ ಪ್ಲಸ್ ಪ್ರೋಟೀನ್. ಇದಕ್ಕೆ ಶುಗರ್ ಹಾಕೋ ಅವಶ್ಯಕತೆನೇ ಇಲ್ಲ, ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಇದ್ರೆ ನಿಮ್ಮದಾಗಿರ್ಬೇಕು. ಬನ್ನಿ ಡೇ 2 ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ. ನೀವೇನಾದರೂ ಸಣ್ಣ ಆಗಬೇಕಂದ್ರೆ ಬಂದು ಈ ಥರ ಕಾರ್ಡಿಯೋ ಮಾಡಿ. ಇದು ಸಣ್ಣ ಆಗೋಕ್ಕೆ ತುಂಬ ಇಂಪಾರ್ಟೆಂಟು. ಈ ಎಕ್ಸಸೈಸ್ ಬಂದು ಇಲ್ಲಿ ಬ್ಯಾಕ್ ಇದಕ್ಕೆ ಕವರ್ ಆಗುತ್ತೆ. ಅದು ಮತ್ತೆ ಮಾಡು ಬಿಡ. ಡೇ 2 ಕಂಪ್ಲೀಟ್ ಆಯಿತು. ಬನ್ನಿ ಡೇ 3 ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಹೊಸ ಜಿಮ್ ಬಂದೆ. ಇಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸು ಫುಲ್ ಅಡ್ವಾನ್ಸ್ಡ್ ಇದೆ, ಸಖತ್ತಾಗಿದೆ ಗುರು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇದು ಏರಿಯಾ ಬಂದು ಮಹದೇವಪುರ. ಡೇ 3 ಬಂದು ಲೆಗ್ ಡೇ. ಆಲ್ಮೋಸ್ಟ್ ಎಲ್ಲ ಲೆಗ್ಸ್ಗೆ ಇರುತ್ತೆ ಎಕ್ಸಸೈಸು. ಈ ಎಕ್ಸಸೈಸ್ ಹೆಸರು ಬಂದು ಸೀಟೆಡ್ ಹ್ಯಾಕ್ ಸ್ಕ್ವಾಟ್ ಅಂತ. ಇದು ಅಪ್ಪರ್ ಥೈಸ್ ಮಸಲ್ ಬಿಲ್ಡ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಈ ಎಕ್ಸಸೈಸ್ ಬಂದು ಲೋವರ್ ಥೈಸ್ಗೆ. ಈ ಎಕ್ಸಸೈಸು ಅಪ್ಪರ್ ಥೈಸ್ಗೆ. ಒಂದೊಂದು ಮಸಲ್ ಪಾರ್ಟ್ಗೂ ತುಂಬ ಥರದ ಎಕ್ಸಸೈಸಸ್ ಇರುತ್ತೆ. ನಮ್ಗೆ ಇಷ್ಟ ಬಂದಿದ್ದು ಮಾಡ್ಕೋಬೋದು. ಎಲ್ಲ ಎಕ್ಸಸೈಸ್ ಆಗೋದ್ಮೇಲೆ ಮಂಕಿ ಬಾರಲ್ಲಿ ಕೈಯಿಂದನೇ ಆ ಕಡೆಯಿಂದ ಈ ಕಡೆ ಬಂದು ಈ ಕಡೆಯಿಂದ ಆ ಕಡೆ ಹೋದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗೈಸ್ 3 ದಿನ ಎಕ್ಸಸೈಸ್ ತೋರಿಸಿದೆ ಹೇಗೆ ಅಂತ. ಫುಲ್ ಬಾಡಿ ಕವರ್ ಆಗಿದೆ. ಅದು ಇನ್ನೂ ತುಂಬ ಎಕ್ಸಸೈಸ್ ಇದೆ, ಅದು ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಸರಿ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.